ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾನು ನನ್ನ ಮಗನ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. ನೋಡಿ, ಮರಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸುತ್ತಲೂ ಈ ಒಂದು ಮರಗಿಡಗಳ ಒಂದು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಹಾಗೆ ಬನ್ನಿ ಮುಂದಕ್ಕೆ ಹೋಗೋಣ. ಅಲ್ಲಿ ಈಜುಕೊಳ ಇದೆ. ಆ ಮಕ್ಕಳೆಲ್ಲ ಸೇರಿ ಶನಿವಾರ ಭಾನುವಾರ ಮಧ್ಯಾಹ್ನದೊತ್ತು ಆಡ್ತಾರೆ. ನೋಡಿ, ತುಂಬ ಎಷ್ಟು ಚೆನ್ನಾಗಿದೆ. ನೋಡಿ, ನೀರು ಎಲ್ಲ ಪ್ರತಿಯೊಂದೂ ಈ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರು ಬರ್ತಾ ಇದೆ ನೋಡಿ. ಶನಿವಾರ ಮತ್ತು ಭಾನುವಾರ ಇದರಲ್ಲಿ ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶನಿವಾರ ಮಾತ್ರ ಭಾನುವಾರ ಮಾತ್ರ ಫ್ರೀಯಾಗಿದ್ದಾಗ ಇದರಲ್ಲಿ ಆಟ ಆಡೋಕ್ಕೆ 12 ಗಂಟೆಗೆ ಬರ್ತಾರೆ. ಕ್ಲಬ್ಬು ಮೇಲ್ಗಡೆ ಜಿಮ್ ಇದೆ. ಕೆಳಗಡೆ ಇರೋದು ಕ್ಲಬ್ಬು, ಮೇಲ್ಗಡೆ ಇರೋದು ಜಿಮ್ಮು. ಬನ್ನಿ ಒಳಗಡೆ ಹೋಗೋಣ. ಇವರು ಏನಾದರೂ ಫಂಕ್ಷನ್ ಏನಾದರೂ ಮಾಡ್ಕೊಳ್ಬೇಕಾದ್ರೆ, ಸಣ್ಣ ಪುಟ್ಟ ಫಂಕ್ಷನ್ನು, ಬರ್ತಡೇ ಅಂಥವೆಲ್ಲ ಮಾಡ್ಕೋಬೇಕು ಅಂತಂದರೆ ಈ ಒಂದು ದೊಡ್ಡ ಹಾಲಲ್ಲಿ ಮಾಡ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಲೋ ದೇವರು, ನೋಡಿ ಅಮ್ಮ, ಎಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ, ಜಿಮ್ ನೋಡಿ. ಪ್ರತಿಯೊಬ್ಬರು ಬೆಳಗ್ಗೆ ಬಂದು ಎಲ್ಲರೂ ವ್ಯಾಯಾಮವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಜಿಮ್ಮನ್ನು ಉಪಯೋಗಿಸ್ಕೊತಾರೆ. ಮತ್ತು ಇಲ್ಲಿ ನೋಡಿ, ಸ್ಯಾನಿಟೈಸರ್ ಇಟ್ಟಿದ್ದಾರೆ. ಬರ್ತಾನೆ ಎಲ್ಲರೂ ಸ್ಯಾನಿಟೈಸರನ್ನು ಹಾಕ್ಕೊಂಡು ಆಮೇಲೆ ಅವರವರ ಒಂದು ಯಾವುದು ಮಿಷನ್ ಬೇಕೋ ಆ ಮಿಷನ್ನಲ್ಲಿ ಉಪಯೋಗಿಸ್ಕೊಂಡು ಮಾಡ್ಕೊತಾರೆ. ನೋಡಿ, ಬಾಲ್ಕನಿಯಿಂದ ನೋಡಿದಾಗ ಈ ಒಂದು ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಸುತ್ತಲಿನ ಒಂದು ಪ್ರದೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಿಮ್ಮಿಂಗ್ ಫುಲ್ಲು ನೋಡಿ. ಆ ಮನೆಗಳು 5 ಫ್ಲೋರ್ ಇದೆ. ಎಲ್ಲವೂ ಸೇರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಲೋ ಗೆಳೆಯರೆ, ನೋಡಿ, ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ಈ ಒಂದು ಜಾರಬಂಡಿ ಮತ್ತು ತಿರುಗುವಂಥ ಒಂದು ಇದನ್ನು ಎಲ್ಲನೂ ಇಟ್ಟಿದ್ದಾರೆ ನೋಡಿ. ಮತ್ತು ಇದು ಬಾತುಕೋಳಿ ಅಂತದನ್ನು ಎಲ್ಲ ಇಟ್ಬಿಟ್ಟು, ಮೀನು ಈ ಥರ ಇಟ್ಬಿಟ್ಟು ಅದನ್ನು ಆಟ ಆಡೋಂಗೆ ಇಟ್ಟಿದ್ದಾರೆ. ಹಲೋ ಗೆಳೆಯರೆ, ಈಗ 3ನೇ ಫ್ಲೋರಲ್ಲಿ ನನ್ನ ಮಗನ ಮನೆ ಇದೆ. ಆ 3ನೇ ಲಿಫ್ಟಲ್ಲಿ 3ನೇ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಹಲೋ ಗೆಳೆಯರೆ, ಎಲ್ಲರ ಮನೆ ಹತ್ರನೂ ನೋಡಿ ಇಂಥ ಒಂದು ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಆ ಪೆಟ್ಟಿಗೆಯಲ್ಲಿ ಎಲ್ಲ ಬಾಕ್ಸ್ಗಳಲ್ಲಿ ಚಪ್ಪಲಿಯನ್ನು ಜೋಡಿಸಿದ್ದಾರೆ. ಮತ್ತು ಸ್ಯಾನಿಟೈಸರನ್ನು ಇಟ್ಟಿದ್ದಾರೆ. ಹೊರಗಡೆ ಹೋಗಿ ಬಂದಿದ್ದ ತಕ್ಷಣ ಸ್ಯಾನಿಟೈಸರನ್ನು ಹಾಕ್ಕೊಂಡು ಆಮೇಲೆ ಮನೆಯೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ, ಕೆಂಪು ಲೈಟನ್ನು ಹಾಕಿದ್ದಾರೆ. ಕೆಂಪು ಲೈಟ್ ಹಾಕಿದ್ರೆ ಅದು ಡೇಂಜರ್ ಅಂತಲೂ ಗೊತ್ತು, ಆದರೆ ಒಳ್ಳೆಯದು ಅಂತ ಅದನ್ನು ಹಾಕಿದ್ದಾರೆ. ಈ ನಂಬರು 4008, ಈ ಬಾಗಿಲ ನಂಬರು ಅಂದರೆ ನಮ್ಮ ಮಗನ ಒಂದು ಮನೆ ನಂಬರನ್ನು 4008 ಅಂತ ಹಾಕಿದ್ದಾರೆ ನೋಡಿ. ಈ ಮತ್ತೆ ರಂಗೋಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ರಂಗೋಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೋಡಿ, ಬೆಲ್ ಮಾಡ್ತಾ ಇದ್ದೀನಿ. ಬರ್ತಾನೆ ದೊಡ್ಡ ವಿಶಾಲವಾದಂಥ ಒಂದು ಹಾಲಿದೆ. ಹಾಲು ಮತ್ತು ಇದಕ್ಕೆ ಒಪ್ಪಿಕೊಳ್ಳುವಂಥ ಸೋಫಾ ಸೆಟ್ಟು ನೋಡಿ. ಸೋಫಾ ಸೆಟ್ಟು ಬ್ಲ್ಯಾಕ್ ಕಲರ್ ಇದೆ. ಅದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಇರುವಂಥದ್ದನ್ನು ಡಿಮ್ ಕವರನ್ನು ಸರ್ವ್ ಮಾಡಿದ್ದಾರೆ. ಹಾಗೆ ನೋಡಿ, ನಮ್ಮ ಒಂದು ಈ ಬೊಂಬೆಯನ್ನು ಇಟ್ಟಿದ್ದಾರೆ. ಬರೋರಿಗೆಲ್ಲ ಸ್ವಾಗತ ಬಯಸಿ ಸಲ್ಯೂಟ್ ಆಗ್ತಾ ಇದೆ. ಸಲ್ಯೂಟನ್ನು ಮಾಡಿ ಕೂತ್ಕೊಂಡು ನೋಡ್ತಾ ಇದೆ. ಮತ್ತು ಇಲ್ಲಿ ಟಿವಿ, ಇಲ್ಲಿ ಎಲ್ಲದನ್ನು ಈ ಥರ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡಿದ್ದಾರೆ. ಹಾಗೆ 7 ಕುದುರೆಗಳು ಇರುವಂಥ ಒಂದು ಫೋಟೋವನ್ನು ಹಾಕಿದ್ದಾರೆ. ಈ 7 ಕುದುರೆ ಇರೋದು ತುಂಬ ಮನೆಗೆ ವಾಸ್ತು ಪ್ರಕಾರ ಒಳ್ಳೆಯದು ಅನ್ನೋದು ರೀತಿಯಾಗಿ ಇದನ್ನು ಹಾಕಿದ್ದಾರೆ. ನನ್ನ ಮಗ, ದೊಡ್ಡ ಸೊಸೆ ಮತ್ತು ಹರ್ಷಿತಾ, ಇವು 3 ಮೊಮ್ಮಕ್ಕಳು. ನಮ್ಮ ಮೊಮ್ಮಕ್ಕಳು ಇವಳು ಮಧ್ಯದವಳನ್ನ, ಇವಳು 3ನೇವಳನ್ನ ಕಂಡ್ರೆ ಎಲ್ರಿಗೂ ಬಹಳ ಪ್ರೀತಿ. ಅವಳನ್ನು ಪೆಟ್ ನೇಮು ಶೈನಿ ಅಂತ ಕರೀತಾರೆ. ಕೂತ್ಕೊಳ್ಳೋದಕ್ಕೆ ಒಂದು ಇದನ್ನು ದಿವಾನವನ್ನು ಹಾಕಿದ್ದಾರೆ.
ಅದು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ, ಆ ಒಂದು ಬೊಂಬೆಗಳ ಒಂದು ಚಿತ್ರ ಅದು. ಹಾಗೆ ಇಲ್ಲಿ ಬಾಬಾ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ, ಬಾಬಾ ವಿಗ್ರಹವನ್ನು ಇಟ್ಟಿದ್ದಾರೆ. ಇದು ಶಿರಡಿಯಿಂದ ಇವರಿಗೆ ಪ್ರೆಸೆಂಟೇಷನ್ ಮಾಡಿ ತಂದುಕೊಟ್ಟೆ, ಭಾಳ ಚೆನ್ನಾಗಿದೆ. ಇನ್ನು ತಂದುಕೊಟ್ಟಾಗ್ಲಿಂದ ಚೆನ್ನಾಗಿದೆ ಅಂತ ನನ್ನ ಮಗ ಹೇಳ್ತಾ ಇದ್ದ. ಹಾಗೆ ನಮ್ಮ ಮೊಮ್ಮಗಳ ಒಂದು ಸೈಕಲ್ಲು, ಇದಕ್ಕೆ ಮೊನ್ನೆ ಒಂದು 6 ತಿಂಗಳಿಂದ ಪೂಜೆ ಮಾಡಿದೆ ಇದಕ್ಕೆ. ನೆಕ್ಸ್ಟ್ ಬನ್ನಿ, ಓಪನ್ ಕಿಚನ್ ನೋಡಿ, ಓಪನ್ ಕಿಚನ್ ಇದೆ. ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡಿದ್ದಾರೆ, ಎಲ್ಲನೂ ಬೇರೆ ತೋರಿಸ್ಬೇಡ ನೋಡಿ. ಈ ರೀತಿಯಾಗಿ ಲೋಟಗಳು, ಗಾಜಿನ ಲೋಟ, ಎಲ್ಲ ಲೋಟಗಳು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದಾರೆ. ಪ್ರತಿಯೊಂದರಲ್ಲೂ ಒಂದೊಂದಿದೆ, ಎಲ್ಲನೂ ನೀಟಾಗಿದೆ. ಹಾಗೆ ವಾಶ್ ಬೇಸನ್, ಆಮೇಲೆ ದೇವರ ಮನೆ ವುಡ್ಡಲ್ಲಿ ಮಾಡಿಸಿರುವಂಥದ್ದು, ಕಟ್ಟಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ವುಡ್ಡಲ್ಲಿ ದೇವರ ಮನೆಯನ್ನು ನಿರ್ಮಿಸ್ಕೊಂಡಿದ್ದೀವಿ. ಹಾಗೆ ಮೇಲೆ ಕುಬೇರನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಮೊಮ್ಮಗಳ ಒಂದು ಭಾವಚಿತ್ರ, ಅದು ಮಗ್ಗಿನ ಜಡೆ ಹಾಕ್ಬಿಟ್ಟು ಅದನ್ನು ತೆಗೆಸಿರುವಂಥದ್ದು. ಡೈನಿಂಗ್ ಟೇಬಲ್ಲು, ಈ ಟೇಬಲ್ ಮೇಲೆ ತಟ್ಟೆಗಳನ್ನು ಇಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಮ್ಯಾಟನ್ನು ಹಾಕಿದ್ದಾರೆ. ಲೋಟ ಇಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಜೋಡಿಸಿದ್ದಾರೆ. ಉಪ್ಪಿನಕಾಯಿ ಏನು ಬೇಕೋ ಇಲ್ಲಿ ಇಟ್ಕೊಂಡು, ಹಣ್ಣು ಮತ್ತು ಇವು ಇಟ್ಬಿಟ್ಟು ಏನು ಬೇಕೋ ಅದನ್ನು ಬಡಿಸ್ಕೊಂಡು ಅವ್ರ ಪಾಡಿಗೆ ಅವರು ಯಾರಿಗೆ ಬೇಕೋ ಅವರು ತಿಂತಾರೆ. ಒಟ್ಟಿನಲ್ಲಿ ರಾತ್ರಿ ಹೊತ್ತು ಎಲ್ಲರೂ ಸೇರಿಕೊಂಡು ಊಟವನ್ನು ಮಾಡ್ತೀವಿ. ಇದು ಮಾಸ್ಟರ್ ಬೆಡ್ರೂಮು, ನನ್ನ ಮಗನ ಒಂದು ಕೋಣೆ ನೋಡಿ. ಈ ರೀತಿಯಾಗಿ ಬೆಡ್ಡನ್ನು ಈ ರೀತಿಯಾಗಿ ಇದು ಮಾಡಿದ್ದಾರೆ. ಎಲ್ಲೂ ಜರುಗಿಸೋ ಅಂಥ ಕೆಲಸ ಇಲ್ಲ, ಅದನ್ನಲ್ಲೇ ಒಂದು ಇಟ್ಟು ಇದು. ನಮ್ಮ ಮೊಮ್ಮಗಳ ಒಂದು ಬೆಡ್ರೂಮು ಇಲ್ಲಿ ನೋಡಿ. ಕೃಷ್ಣನ ಒಂದು ವಿಗ್ರಹವನ್ನು, ಅಲ್ಲಿ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಒಂದು ಫೋಟೋವನ್ನು ನೋಡಿ ಎದ್ದೇಳ್ತಾರೆ ನೋಡಿ. ಈ ರೀತಿಯಾಗಿ ಆ ಒಂದು ಅವಳ ಪುಸ್ತಕಗಳನ್ನು ಮತ್ತು ಲ್ಯಾಪ್ಟಾಪನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದಾಳೆ. ಮೊಮ್ಮಕ್ಕಳ ಒಂದು ಎಲ್ಲ ಒಂದು ಬಟ್ಟೆಗಳನ್ನು ಇದರಲ್ಲಿ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದಾರೆ. ಜಿಮ್ಗೆ ಹೋಗದೇ ಇದ್ದಾಗ ಆವಾಗ ಇದರಲ್ಲೇ ನನ್ನ ಮಗ ಇಲ್ಲೇ ಜಿಮ್ಮನ್ನು ಇಟ್ಕೊಂಡು ಇಲ್ಲಿ ಎಕ್ಸಸೈಸನ್ನು ಮಾಡ್ತಾರೆ. ಇಲ್ಲೊಂದು ಟಾಯ್ಲೆಟ್ ಇದೆ. ಅಲ್ಲೋ ನೋಡಿ, ಇಲ್ಲಿ ಬಾಲ್ಕನಿ ಇದೆ. ಇಲ್ಲಿಂದ ಬಗ್ಗಿ ನೋಡಿದ್ರೆ ಭಾಳ ಚೆನ್ನಾಗಿ ಗಿಡ ಮರಗಳೆಲ್ಲ ಕಾಣಿಸುತ್ತೆ. ಇದು ಒಂದು ನಮ್ಮ ಮನೆಯ ಒಂದು ಒಳನೋಟ. ನನ್ನ ಮಗನ ಒಂದು ಮನೆಯ ಒಂದು ಹೋಮ್ ಟೂರ್ ಮಾಡಿದ್ದೆ. ಇಷ್ಟ ಆಯಿತು ಅಂತಂದಲ್ಲಿ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೂ ನೀವೆಲ್ಲರೂ ನೋಡಿ ಆನಂದಿಸಿ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು.